ನಂದಿನಿ, ಐಸ್ ಕ್ರೀಮ್ನ ಕೆಳಗಾಕು, ನಾವಿಲ್ಲಿಂದ ಓಡಿ ಹೋಗೋಣ. ಹಾಂ ಸರಿ ಪ್ರೀತಿ. ಅಯ್ಯೋ, ಐಸ್ ಕ್ರೀಮ್ನ ತಿನ್ನಿ ಮೊದಲು, ಆಮೇಲೆ ಮಾತು. ನಿನ್ಗೆ ಯಾಕೋ? ನಾವು ಐಸ್ ಕ್ರೀಮ್ನ ಕೆಳಗಾದ್ರೂ ಆಗ್ತೇವಿಲ್ಲ ತಿಂತೀವಾದ್ರು. ನಿನ್ಗೇನು? ನೀನು ಯಾಕೆ ನಮ್ಮ ಹಿಂದೆ ಬರ್ತಿದ್ಯಾ? ಅಲ್ಲ, ಅದು ಏನೇನು ಅದು ಇದು? ನಾನು ಆಗದಿಂದ ನೋಡ್ತಾ ಇದ್ದೀನಿ, ಬ್ಯಾಂಕಿಂದ ಹಿಡಿದು ಇಲ್ಲಿ ತನಕ ಫಾಲೋ ಮಾಡ್ಕೊಂಡು ಬಂದಿದ್ಯಾ. ಅದರಲ್ಲೂ ಅಲ್ಲದೆ ಅವರ ಹತ್ರ ಆಗಿ ಸ್ಪೆಷಲ್ ಐಸ್ ಕ್ರೀಮ್ ಕೊಡು ಅಂತ ಹೇಳ್ತಿದ್ಯಾ. ಏನು ನಿನ್ನ ಪ್ಲ್ಯಾನಾ? ನೋಡಿದ್ಯಾ ಪ್ರೀತಿ, ಮತ್ತೆ ಮಾತಾಡ್ತಿದ್ದಾನೆ. ಸರಿ ಕಣೆ, ಗಲಾಟೆ ಮಾಡಬೇಡ, ಬಾ ಇಲ್ಲಿಂದ ಒಮ್ಮೆ ಹೋಗೋಣ. ಏನಾಯ್ತು ರೀ? ಯಾಕೆ ಈಗ ಎಷ್ಟು ಕೋಪ ಮಾಡ್ಕೋತಿದ್ದೀರಾ? ನೀನು ಯಾಕೆ ಈಗ ನಮ್ಮ ಹಿಂದೆನೇ ಬರ್ತಿದ್ಯಾ? ಹಾಂ, ನಿಮಗೆ ಹೆಲ್ಪ್ ಮಾಡಿದೆ ತಪ್ಪಾಗೋಯ್ತಲ್ಲ. ನಾವು ಒಂದು ಮಾತು ಯಾರು ಮಾತಾಡಲಿಕ್ಕಿಲ್ಲ. ಹುಡುಗಿಯರು ಸ್ವಲ್ಪ ಮಾತಾಡಿದರೆ ಸಾಕು, ಹಿಂದೆನೇ ಬಂದುಬಿಡ್ತೀರಲ್ಲ. ಅದು ಅಲ್ಲದೆ ಇಲ್ಲಿ ತನಕ ಬರೋದು ಅಲ್ಲದೆ ನೀನು ಯಾರು ನಮಗೆ ಸ್ಪೆಷಲ್ ಐಸ್ ಕ್ರೀಮ್ ತೆಗೆದುಕೊಡ್ಲಿಕ್ಕೆ? ಹೇ ನಂದಿನಿ, ಅವ್ರ ಹತ್ರ ಯಾಕೆ ಗಲಾಟೆ ಮಾಡ್ತಿದ್ಯಾ? ಬಾ, ನಾವು ಇಲ್ಲಿಂದ ಹೋಗೋಣ. ಇರು ಪ್ರೀತಿ, ನಾವೇನು ಮಾತಾಡದೆ ಹೋದರೆ ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಅಲ್ಲಿಗೆ ಮತ್ತೆ ಹಿಂದೆನೇ ಬರ್ತಾನೆ. ಇರು, ಇವರನ್ನೆಲ್ಲ ಸುಮ್ಮನೆ ಬಿಡಬಾರ್ದು. ಏನ್ರಿ ಈ ಥರ ಬೈತಿದ್ದೀರಾ? ನನಗೆ ನೀವು ಬ್ಯಾಂಕಲ್ಲಿ ಹೆಲ್ಪ್ ಮಾಡಿದ್ರಲ್ಲ, ಅದಕ್ಕೆ ನಾನು ನಿಮಗೆ ಐಸ್ ಕ್ರೀಮ್ ಕೊಡ್ಲಿಕ್ಕೆ ಹೇಳಿದೆ. ಅದು ಅಲ್ಲದೆ ನಮ್ಮ ಅಂಗಡಿಯಲ್ಲಿ ಸ್ಪೆಷಲ್ ಆಗಿರುವ ಒಂದು ಐಸ್ ಕ್ರೀಮ್ ಅಂದರೆ ಇದೆ, ಆದ್ದರಿಂದ ಇದನ್ನೇ ಕೊಡ್ಲಿಕ್ಕೆ ಹೇಳಿದೆ. ಏನು, ನಿಮ್ಮ ಅಂಗಡಿಯಾ? ಹೌದು ರೀ, ಇದು ನನ್ನ ಅಂಗಡಿ. ಹಾಂ, ನಾನು ನಂಬಲ್ಲ, ಸುಳ್ಳು ಹೇಳ್ಬೇಡಿ. ಸುಳ್ಳು ಹೇಳ್ತೇನಾ? ಅಯ್ಯಯ್ಯೋ, ನಿಜವಾಗ್ಲೂ ಇದು ನನ್ನದೇ ಅಂಗಡಿ ರೀ. ಹೇ ಚಂದ್ರು, ಏನು? ಹೇ, ಇನ್ನೀನು ಅಂಗಡಿಯನ್ನು ನೋಡ್ಕೊಳ್ತೀಯಲ್ಲ? ಹಾಂ, ನಾನು ನೋಡ್ಕೊಳ್ತೀನಿ, ನೀನು ಹೊರಡಿನು. ಸರಿ ಕಣೋ, ನೈಟ್ ನೋಡುವಾಗಿದ್ರೆ ನಾನು ಬರ್ತೀನಿ. ಹೇ ಹೇ, ಕಾಲಿಫ್ಲವರ್ ತಲೆ ಅವನು. ಇಷ್ಟು ಕರೀತಿದ್ದೀನಿ, ಕಿವಿ ಕೇಳ್ತದೆ ನೋಡು ಅವನಿಗೆ. ಕಾಲಿಫ್ಲವರ್ ತಲೆನಾ? ಯಾರನ್ನು ಕರೆದ್ಲಿ ಇವಳು? ಹೇ ನಂದಿನಿ, ಯಾಕೆ ಈಗ ಆಡ್ತಿದ್ಯಾ? ಹಲೋ, ಕರೀತಿದ್ದೀನಿ ತಾನೇ? ನಿನ್ನಷ್ಟಾಗಿ ನೀನು ಹೋಗ್ತಾ ಇದೀಯಾ? ಅಲ್ಲ, ಯಾರು ಕಾರ್ನ್ಫ್ಲವರ್ ತಲೆ? ನೀನೇ ಕಣೋ, ನಿನ್ನನ್ನೇ ಕರೆದೆ. ನನ್ನನೆಯಾ? ಹೌದು ಕಣೋ, ನಿನ್ನನ್ನೇ. ನಿನ್ನ ಅಂಗಡಿಯ ಓನರನ್ನು ಕರ್ಕೊಂಡು ಬಾ. ಓನರ್ ಇಲ್ಲೇ ತಾನೇ ನಿಂತಿದ್ದಾನೆ. ಇವಳು ಯಾರನ್ನು ಕರೀಲಿಕ್ಕೆ ಹೇಳ್ತಿದ್ದಾಳೆ? ಮೊದಲು ಯಾಕೆ ಕೇಳುವ. ಯಾಕೆ ರೀ ನಮ್ಮ ಓನರು? ಹಾಂ, ನಿಮ್ಮ ಅಂಗಡಿಯನ್ನು ಅರ್ಧ ಪಾಲಾಗಿ ಪಾರ್ಟ್ನರ್ಗೆ ನಾವು ತಗೊಳ್ತಿದ್ದೇವೆ, ಅದಕ್ಕೆ ಕರ್ಕೊಂಡು ಬರೋ. ಕರ್ಕೊಂಡು ಬಾರೋಣ? ನಿನ್ನ ಕಾಗೆಗೂಡು ತಲೆ ಇರುವವರ ಹತ್ರ ಎಲ್ಲ ನಮ್ಮ ಓನರ್ ಪಾರ್ಟ್ನರ್ಶಿಪ್ ತಗೊಳ್ಳಲ್ಲ. ಹೋಗ್ರಿ ಇಲ್ಲಿಂದ. ಹೇ ಪ್ರತು, ನೀನು ಮಾತಿಗೆ ಮಾತು ಬೆಳೆಸ್ಬೇಡ್ವೋ. ಚಂದ್ರು, ನಿಂಗೆ ಗೊತ್ತಿಲ್ಲ, ಇವ್ರ ಹತ್ರ ಎಲ್ಲ ಹೀಗೆ ಮಾತಾಡಬೇಕು. ಹೇ, ನಾನು ಕಾಗೆಗೂಡು ತಲೆಯವಳ? ಹಾಂ ಮತ್ತೆ. ಹೇ ಪ್ರತು, ಹೇಳ್ತಿದ್ದೇನಲ್ಲ, ಸುಮ್ಮನೆ ಇರು. ನೋಡಿ ನನ್ಗೆ ಹೇಗೆ ಹೇಳ್ತಿದ್ದಾನೆ ಅಂತ. ಅದಕ್ಕೇನೆ ಆಗ್ಲೇ ಹೋಗೋಣ ಇಲ್ಲಿಂದ, ಅವ್ರ ಹತ್ರ ಮಾತಾಡಬೇಡ ಅಂತ ಹೇಳಿದೆ. ಕೇಳಿದ್ಯಾ? ಬಾ ಹೋಗೋಣ. ಕಾಲಿಫ್ಲವರ್ ತಗೋ ನೀನು ಐಸ್ ಕ್ರೀಮ್. ಹೋಗಿ ಕಸದ ಬುಟ್ಟಿಗೆ ಹಾಕು. ಹಾಂ, ಕಸದ ಬುಟ್ಟಿಗೆ ನೀ ಕೊಟ್ಟದನ್ನು ಹಿಂದೆನೇ ಕೊಟ್ರಲ್ಲ. ಹೇ, ಅಯ್ಯೋ ತಂಗಿ, ಕೋಪ ಮಾಡ್ಕೋಬೇಡ. ಅವನು ನನ್ನ ಫ್ರೆಂಡೇ, ಸ್ವಲ್ಪ ಜಾಸ್ತಿ ಮಾತಾಡ್ತಾನೆ. ತಂಗಿಯಾ? ಹೌದು ತಂಗಿ, ಬೇಕಿದ್ರೆ ನೀವು ಯಾವಾಗ ಬೇಕಿದ್ರೂ ಬಂದು ನೋಡಿ, ಇದು ನನ್ನ ಅಂಗಡಿಯೇ, ನಾನು ಯಾವಾಗಲೂ ಇಲ್ಲೇ ಇರ್ತೀನಿ. ಅದೇನಿಲ್ಲ, ಬ್ಯಾಂಕಲ್ಲಿ ನೋಡಿದ್ವಲ್ಲ ನಿಮ್ಮನ್ನು, ಹಾಗೆ ನಾವು ಐಸ್ ಕ್ರೀಮ್ ಅಂಗಡಿಗೆ ಬಂದಾಗ ನೀವು ಇಲ್ಲಿ ಬಂದಿದ್ರಲ್ಲ, ಹಾಗಾಗಿ ಅಷ್ಟೇ. ಅದು ಅಲ್ಲದೆ ಸ್ಪೆಷಲ್ ಐಸ್ ಕ್ರೀಮ್ ಅಂತೆಲ್ಲ ಹೇಳ್ತಿದ್ರಲ್ಲ, ಹಾಗಾಗಿ ನಾವು ಸ್ವಲ್ಪ ಭಯಪಟ್ವಿ ಅಷ್ಟೇ. ಅದು ನಿಜಾನೇ. ಬನ್ನಿ, ಅಂಗಡಿಯೊಳಗೆ ಬಂದು ಕೂತ್ಕೊಳ್ಳಿ, ಬೇರೆ ಐಸ್ ಕ್ರೀಮ್ ಕೊಡ್ತೇನೆ. ಹಾಂ, ಬೇಡ ಬೇಡ. ಸರಿ, ಹಾಗಿದ್ರೆ ಇಲ್ಲೇ ಇರಿ, ಇಲ್ಲೇ ತರ್ತೇನೆ. ಇಲ್ಲ, ನಾವು ಇನ್ನೊಂದು ದಿವಸ ಬರ್ತೀವಿ ಬೇಕಿದ್ರೆ. ಅಣ್ಣ, ನಿಮ್ಮ ಅಂಗಡಿಯ 2 ಸ್ಪೆಷಲ್ ಐಸ್ ಕ್ರೀಮ್ ಕೊಡಿ ಅಣ್ಣ. ಹಾಂ, ಬಂದೆ. ಸರಿ ರೀ, ಮತ್ತೊಮ್ಮೆ ಬನ್ನಿ. ನೋಡು, ಇವರ ಅಂಗಡಿಯೇ, ನಾವೇ ಏನೇನು ಎನಿಸಿ ಏನೇನು ಮಾತಾಡ್ಬಿಟ್ವಿ. ಹಾಂ, ಏನೇ ಸೈಲೆಂಟ್ ಆಗಿದ್ಯಾ? ಏನು ಕಾಲಿಫ್ಲವರ್ ತಲೆ ಅವನು ಮಾತಾಡಿದ್ದು ನೋಡಿ ಶಾಕ್ ಆದ್ಯಾ? ಹಾಂ, ಅದಲ್ಲ ಕಣೆ. ಮತ್ತೇನೈತೆ? ಅಲ್ಲ, ಆ ಚಂದ್ರು ನನ್ನನ್ನು ತಂಗಿ ಅಂತ ಕರೆದ ಕಣೆ. ಓ, ಅದಕ್ಕೇನಾ ಇಷ್ಟೊಂದು ಶಾಕ್? ಸ್ವಲ್ಪ ಕೂಡ ಮನಸ್ಸಾಕ್ಷಿ ಇಲ್ಲದವನು ಕಣೆ, ತಂಗಿ ಅಂದ್ಬಿಟ್ಟ. ಸರಿ ಕಣೆ, ಹಾಗಿದ್ರೆ ನಾಳೆ ಬರುವಾಗ ಅಕ್ಕ ಅಂತ ಕರೀಲಿಕ್ಕೆ ಹೇಳ್ತೀನಿ. ಏನು ಅಕ್ಕನ? ತುಂಬ ಶಾಕ್ ಆಗಬೇಡ ಕಣೆ, ಬಾ. ಛೇ, ಅದೇನಂತಾನೆ ಗೊತ್ತಿಲ್ಲ, ಅಕ್ಕ ತಂಗಿ ಅಂದರೆ ಮಾತ್ರ ಕೋಪ ಬಂದುಬಿಡುತ್ತೆ. ಈ ಕಾಲಿಫ್ಲವರಿಂದ ಒಂದು ಐಸ್ ಕ್ರೀಮ್ ಕೂಡ ಹೋಯ್ತು.
ಇನ್ನೆಲ್ಲಿ ತೆಗೆದು ಕೊಡ್ತಾಳೆ, ಸೀದಾ ಮನೆ ಕರ್ಕೊಂಡು ಹೋಗ್ತಾಳೆ. ಗಜೇಂದ್ರ, ಜಾತಕ ನೋಡೋದ್ರಲ್ಲಿ ಇವರೇ ತುಂಬ ಸ್ಪೆಷಲ್. ಇವರು ಹೇಳಿದ ಹಾಗೆ ಇರ್ತದೆ. ಹಾಗೆಯಾ? ಸರಿ, ಹಾಗಿದ್ರೆ ನಾವು ಮದುವೆ ಬಗ್ಗೆನೇ ಕೇಳಿಕೆ ಬಂದಿದ್ದೇವೆ ಅಂತ ನೀನು ಹೇಳಬೇಡ. ಅವರಾಗಿ ಏನು ಹೇಳ್ತಾರೆ ಅಂತ ನೋಡುವ. ಸರಿ ಗಜೇಂದ್ರ. ಯಾರಿಗೆ ಜಾತಕ ನೋಡಲಿಕ್ಕೆ? ಹಾಂ, ನನ್ನ ಮಗನಿಗೆ. ಸರಿ, ನಿಮ್ಮ ಮಗನ ಜಾತಕ ಬುಕ್ಕನ್ನು ಕೊಡಿ. ಹಾಂ, ಇದು. ಹಾಂ, ರಾಜು ಅನ್ನೋ ಹುಡುಗನಿಗೆ ನೋಡಲಿಕ್ಕೆ ಅಲ್ಲ? ಹಾಂ, ಈ ಹುಡುಗನಿಗೊಂದು ತಂಗಿ ಇದ್ದಾಳೆ. ಇವನು ನಿಮ್ಮನ್ನು ಬಿಟ್ಟು ಸ್ವಲ್ಪ ಸಮಯ ಹೊರಗೆ ದೇಶ ಅಂದರೆ? ಹಾಂ, ಹೌದು. ಅವನು ಅಂದರೆ ಒಂದು 3 ವರ್ಷ ಆಯಿತು, ಬೆಂಗಳೂರಲ್ಲಿ ಕೆಲಸ ಇತ್ತು, ಈಗ ಊರಿಗೆ ಬಂದದಷ್ಟೇ. ಹಾಂ, ಹುಡುಗನ ಜಾತಕ ತುಂಬ ಒಳ್ಳೆಯದು. ಹಾಂ, ಇನ್ನು 3 ತಿಂಗಳಾದರೆ ಇವನಿಗೆ 25 ವರ್ಷ ಆಗ್ತದೆ. ಅದರೊಳಗೆ ಮದುವೆ ಮಾಡಿ ಮುಗಿಸ್ಬೇಕು ಇವನಿಗೆ. 3 ತಿಂಗಳಲ್ಲಿ ಮದುವೆ ಮುಗಿಸ್ಬೇಕಾ? ಹಾಂ, ಹೌದು. ಈ ಜಾತಕದಲ್ಲಿರೋ ಪ್ರಕಾರ 25 ವರ್ಷದೊಳಗೆ ಅವನಿಗೆ ಮದುವೆ ಆಗಬೇಕು. ಒಂದು ವೇಳೆ ಆಗಲಿಲ್ಲ ಅಂತಾದರೆ ಮತ್ತೆ 40 ವರ್ಷದ ಮೇಲೇ ಆಗೋದು ಅವನಿಗೆ. ಅಲ್ಲಿ ತನಕ ಮದುವೆ ಮುಹೂರ್ತ ಇಲ್ಲ. ಈ ಜಾತಕದಲ್ಲಿರೋ ಯೋಗನೇ ನಾನು ಹೇಳ್ತಿರೋದು. ಹಾಂ, ಹೌದಮ್ಮ, ಇವನ ಜಾತಕದ ಪ್ರಕಾರ 25 ವರ್ಷದಲ್ಲಿ ಮದುವೆ ಆಗಬೇಕು. ಇಲ್ಲದಿದ್ದರೆ 40 ವರ್ಷದ ಮೇಲೇ. ಆದರೂ 3 ತಿಂಗಳಲ್ಲಿ ಮದುವೆ ಅಂದರೆ ಹೇಗೆ ಮಾಡಲಿಕ್ಕಾಗ್ತದೆ? ಹುಡುಗನ ಜಾತಕ ತುಂಬ ಒಳ್ಳೆ ಉಂಟು. ನೀವು ಹುಡುಗಿಯನ್ನು ನೋಡಿ. ಹುಡುಗಿದ ತಕ್ಷಣ ಮದುವೆ ಆಗೇ ಆಗ್ತದೆ. ಹುಡುಗಿಯನ್ನು ನೋಡ್ಬೇಕಂತ ಇಲ್ಲ, ನನ್ನ ತಮ್ಮನ ಮಗಳನ್ನೇ ನನ್ನ ಮಗನಿಗೆ ಮಾಡ್ಕೋಬೇಕನ್ನೋ ಆಸೆ. ಹುಡುಗಿಯ ಜಾತಕ ಉಂಟಾ? ಇಲ್ಲ, ಅವಳಿಗೆ ಜಾತಕ ಮಾಡಲಿಲ್ಲ. ಹಾಂ, ಹುಡುಗಿ ಹೆಸರು? ಪ್ರೀತಿ. ಹಾಂ, ಪ್ರೀತಿ ರಾಜು. ಇಬ್ಬರದು ಒಳ್ಳೆ ಇದೆ ಅಲ್ಲ ಜಾತಕ. ಯೋಚನೆ ಮಾಡದೆ 3 ತಿಂಗಳಲ್ಲಿ ಮದುವೆ ಮಾಡಿ. ನಿಮ್ಮ ಮಗ ಸೊಸೆ ತುಂಬ ಖುಷಿಯಾಗಿರ್ತಾರೆ. ಈ ಮದುವೆ ಮುಗೀತಂತಾದರೆ ಶುಭ ಶಕುನ. ಅವನಿಗೆ ಎಲ್ಲದರಲ್ಲೂ ಏರಿಳಿತ ಆಗ್ತದೆ. ಬೇಗ ಮಾಡಿ ಮುಗಿಸಿ. ಹೇಗೊಳ್ಳಿ, ಹೋಗಿ ಬೇಗ ಮದುವೆ ಬಗ್ಗೆ ಮಾತಾಡಿ. ಅವನಿಗೆ ಮದುವೆ ಮಾಡಿದರೆ ಅವನಷ್ಟಕ್ಕೆ ಅವನ ಮಕ್ಕಳು, ಅವನ ಕುಟುಂಬ, ಫ್ಯಾಮಿಲಿ ಅಂತ ಹೇಳಿ ಕುತ್ಕೊಂಡಿರ್ತಾನಲ್ಲ. ಹೌದಮ್ಮ, ಈ ಜಾತಕದ ಪ್ರಕಾರ ಅವನಿಗೆ ಏನು ತೊಂದರೆ ಆಗಲಿ ಏನೂ ಇಲ್ಲ. ಆದರೆ ಅವನಿಗೆ 25 ವರ್ಷದೊಳಗೆ ಮದುವೆ ಆಗಲಿಲ್ಲ ಆದರೆ ನೀವು 40 ವರ್ಷ ತನಕ ಏನು ಮಾಡಿದರೂ ಅವನಿಗೆ ಮದುವೆ ಮಾಡೋದಕ್ಕಂತ ಆಗೋದಿಲ್ಲ. ಅವನ ಜಾತಕದಲ್ಲಿರೋ ಕೊರತೆ ಅಂದರೆ ಇದೊಂದು ಮಾತ್ರ. ಮದುವೆಯನ್ನು ಮಾಡಿಸಿದರೆ ತುಂಬ ಒಳ್ಳೆಯದು. ಬೇಗ ಮಾಡಿಸಿ. ಅವನಷ್ಟಕ್ಕೆ ಅವನ ಮಕ್ಕಳು, ಹೆಂಡತಿ ಅಂದ್ಕೊಂಡು ರಾಜನ ಥರ ಬಾಳ್ತಾನೆ. ಹಾಂ, ಸರಿ. ಹಾಗಿದ್ರೆ ಗಜೇಂದ್ರ, ಹಣ ಎಷ್ಟಂತ ಕೇಳಿ ಕೊಟ್ಬಿಡ್ ಬಾ. ಬಾ ಭವಾನಿ. ಜಾತಕ ನೋಡಿದವನಿಗೆ ನಿಮ್ಮ ಮಗಳನ್ನೇ ಕೊಡುವುದಾ? ಹಾಂ, ಹೌದು. ಕಣ್ಣು ಮುಚ್ಚಿ ಕೊಡ್ಬೋದು ನೀವು. ಅವನ ಜಾತಕದ ಇದರಲ್ಲಿ ನಿಮ್ಮ ಮಗಳಿಗೂ ಒಳ್ಳೆ ಯೋಗ. ಇಬ್ಬರು ಖುಷಿಯಾಗಿರ್ತಾರೆ. ಸರಿ. 25 ವರ್ಷ ಆಗೋ ಮುಂಚೆನೇ ಮೊದಲೇ ಬಂದ್ರಲ್ಲ. ಇಲ್ಲದಿದ್ದರೆ ಆ ಹುಡುಗನಿಗೆ ಮದುವೆನೇ ಆಗ್ತಿರ್ಲಿಲ್ಲ. ಒಳ್ಳೇದಾಗಲಿ. ಬಟ್ಟೆ ಅಂತ ಒಗ್ದಾಯ್ತು, ಮನೆ ಕೆಲಸ ಎಲ್ಲ ಆಗೋಯ್ತು. ಊಟ ಮಾಡಬೇಕಲ್ಲ, ಆದರೆ ಊಟಕ್ಕೆ ನನಗೆ ಹಸಿವೆ ಆಗ್ತಿಲ್ಲಲ್ಲ. ಯಾಕೆ? ಮಾವನ ಮನೆಗೆ ಹೋಗಿ ಬರೋಣ ಅನ್ಸುತ್ತಲ್ಲ. ನಿನ್ನಮ್ಮ ಹೋಗೋಣ ಅಂದರೂ ಈಗ ಕೇಳಿದರೆ ಬೇಡ ಹೇಳ್ತಿದ್ದಾರೆ. ಮತ್ತೆ ಮಾವನ ಮನೆಗೆ ಹೋಗೋಣ ಅಂತ ಕೇಳಿದರೆ ಹಿಡ್ಕೊಂಡೇ ಬರ್ಬೋದಪ್ಪ. ಏನೋ ಗೊತ್ತಿಲ್ಲ. ರಾಜಭವನ ನೋಡ್ಬೇಕನ್ಸುತ್ತಲ್ಲ. ನಾನು ಯಾಕೆ ಈಗ ರಾಜಭವನ ನೆನೆಸ್ತಿದ್ದೇನೆ? ಮಂಜು, ತಪ್ಪು ಮಾಡ್ತಿದ್ಯಾ? ರಾಜಭವನನ್ನು ನೆನೆಸ್ಕೊಳ್ಬಾರ್ದು. ಭಾವ ಪ್ರೀತಿಯನ್ನೇ ಮದುವೆ ಮಾಡ್ಕೊಳ್ತಾರೆ. ಮತ್ತು ನಾವು ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು? ಮಂಜು, ರಾಜಭಾವ ನೀವಿಲ್ಲಿ? ಬಾವ, ರಾಜಭಾವ. ಹಾಂ, ಬಾಗಿಲು ಹಾಕಿದಾಗೆ ಇದೆ. ಮತ್ತೆ ಬಾವ ಹೇಗೆ ಬಂದಿರ್ತಾರೆ? ಮಂಜು.